ಊಟ ಮಾಡ್ಕೊಳ್ತೀನಿ. ಮತ್ತೆ ಲಿಪ್ ಬಾಮ್ ಲಿಪ್ಸ್ಟಿಕ್ ಹಾಕೊಂಡ್ರೆ ಹೋಗ್ಬಿಡುತ್ತೆ. ಅದಕ್ಕೆ ಇನ್ನ ಬ್ರಷ್ ಮಾಡಿಲ್ಲ, ಸ್ಟಾರ್ಟ್ ಮಾಡೀನಿ. ನಮಗೆಲ್ಲ ಗೊತ್ತಾಗೋಯ್ತು. ಇದು ಭಾರಿ ಇರ್ತದ ಗಾಯ್ಸ್. ಇದರ ರೆಸಿಪಿ ಏನಾರ ಬೇಕಂದ್ರೆ ಕಮೆಂಟ್ ಹಾಕ್ರಿ. ಫುಲ್ ಮಳೆ ಬರ್ತಿತ್ತು, ಅದಕ್ಕೆ ನಂಗೆ ವಿಡಿಯೋ ತಗೊಳಕ್ಕಾಗಿಲ್ಲ. ಫುಲ್ ಮಳೆ, ಸೊ ಅದಕ್ಕೆ ಫುಲ್ ನನ್ನ ಹೇರ್ ಸ್ಟೈಲ್ ಎಲ್ಲ ಹಾಳಾಗೋಯ್ತು. ಡ್ರೆಸ್ ಚೇಂಜ್ ಮಾಡ್ಕೊಂಡು ಮತ್ತೆ ನಾವು ನಮ್ಮ ಮೂಡ್ನಾಗ ಬರ. ಹಾಯ್ ಹೆಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಗಾಯ್ಸ್ ಇವತ್ತಿನ ವ್ಲಾಗ್ ನಾನು ಇನ್ನ ಬ್ರಷ್ ಮಾಡಿಲ್ಲ, ಸ್ಟಾರ್ಟ್ ಮಾಡೀನಿ. ನಮಗೆಲ್ಲ ಗೊತ್ತಾಗೋಯ್ತು. ಸೊ ಇವಾಗ 9 ಗಂಟೆ ಆಗ್ತಿರ್ಬೇಕು. ಸೊ ಇವಾಗ ಎದ್ದೀನಿ. ಸೊ ಎದ್ದು ಹೋಗಿ ಬ್ರಷ್ ಮಾಡಿ ಸ್ನಾನ ಮಾಡಿ ಆಫೀಸಿಗೆ ರೆಡಿ ಆಗಬೇಕು. ಸೊ ಬರ್ರಿ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ. 12 seconds later. ಸೊ ಗೈಸ್ ನಾ ಇವಾಗ ಫ್ರೆಶ್ ಅಪ್ ಆಗಿನಿ, ಫುಲ್ ರೆಡಿ ಆಗಿನಿ. ಸೊ ಇಷ್ಟೇ, ಮುಖಕ್ಕೆ ಸ್ವಲ್ಪ ರೆಡಿ ಆಗಬೇಕು, ಹೇರ್ ಸ್ಟೈಲ್ ಮಾಡ್ಕೋಬೇಕು. ಸೊ ಫಸ್ಟ್ ಊಟ ಮಾಡ್ಕೊಳ್ತೀನಿ. ಮತ್ತೆ ಲಿಪ್ ಬಾಮ್ ಲಿಪ್ಸ್ಟಿಕ್ ಹಾಕೊಂಡ್ರೆ ಹೋಗ್ಬಿಡುತ್ತೆ. ಅದಕ್ಕೆ ಸೊ ಇವಾಗ ಏನ್ ಊಟಕ್ಕಿದೆ ಅಂತ ನೋಡೋಣ ಬನ್ನಿ. ಇವತ್ತು ನಮ್ಮ ಮನ್ಯಾಗ ನಮ್ಮ ಮಮ್ಮಿ ಎಗ್ ಸಾರು ಮಾಡ್ಯಾರ. ಸೊ ನೋಡೋಣ ಬರ್ರಿ ಹೆಂಗೆ. ವಾ, ನೋಡ್ಲಕ್ಕೆ ಫುಲ್ ಟೆಂಪ್ಟಿಂಗ್. ನನಗೆ ಹಿಂಗೆ ಮಾಡೋದೇ ಇಷ್ಟ. ಒಬ್ಬೊಬ್ಬರು ಫುಲ್ ಎಗ್ ಹಾಕ್ತಾರೆ, ನಂಗೆ ಅದಕ್ಕಿಂತ ಹಿಂಗೆ ತಿನ್ನೋದು ಇಷ್ಟ. ಇದು ಭಾರಿ ಇರ್ತದೆ ಗಾಯ್ಸ್. ಇದರ ರೆಸಿಪಿ ಏನಾರ ಬೇಕಂದ್ರೆ ಕಮೆಂಟ್ ಹಾಕ್ರಿ. ಫುಲ್ ರೆಸಿಪಿ ನಮ್ಮ ಮಮ್ಮಿ ಮಾಡೋದು ಶಾರ್ಟ್ ವಿಡಿಯೋಸ್ನಾಗ ಹಾಕ್ತೀನಿ. ಏನಂತೀರಾ? ಸೊ ಬಿಸಿ ಬಿಸಿ ಪಲ್ಯ, ಎಗ್ ಸಾರು ವಿತ್ ಚಪಾತಿ ಮತ್ತು ರೈಸ್ ಇದೆ. ಸೊ ಫಸ್ಟ್ ಚಪಾತಿ ಊಟ ಮಾಡಿ ರೈಸ್ ಊಟ ಮಾಡೋಣ. ಫುಲ್ ಮಳೆ ಬರ್ತಿತ್ತು, ಅದಕ್ಕೆ ನಂಗೆ ವಿಡಿಯೋ ತೊಗೊಳಕ್ಕಾಗಿಲ್ಲ. ಫುಲ್ ನೆಂತ್ಕೊಂಡು ಓಡ್ಕೊಂಡು ಆಫೀಸಿಗೆ ಬಂದೀನಿ. ಸೊ ಬರ್ರಿ ಹೋಗೋಣ, ಕೆಲಸ ಸ್ಟಾರ್ಟ್ ಮಾಡೋಣ. 12 seconds later. ಸೊ ಗಾಯ್ಸ್ ನಾವು ಒಳಗೆ ಬಂದಾಯ್ತು. ಸೊ ಇವಾಗ ವಾಕ್ ಸ್ಟಾರ್ಟ್ ಮಾಡಬೇಕು. ಆ್ಯಕ್ಚುಲಿ ಏನಾಯಿತು ಅಂತ ಅಂದರೆ ಫುಲ್ಲು ಮಳೆ. ಸೊ ಅದಕ್ಕೆ ಫುಲ್ ನನ್ನ ಹೇರ್ ಸ್ಟೈಲ್ ಎಲ್ಲ ಹಾಳಾಗೋಯ್ತು. ಸೊ ಬನ್ನಿ ಇವಾಗ ವರ್ಕ್ ಸ್ಟಾರ್ಟ್ ಮಾಡೋಣ. ಯಾವಾಗೂ ಫಸ್ಟ್ ಆಫೀಸ್ ಹೋದಾಗ ಬ್ಯಾಗ್ ಓಪನ್ ಮಾಡಿಬಿಟ್ಟು ಎಲ್ಲ ನಂದು ಲ್ಯಾಪ್ಟಾಪು, ಚಾರ್ಜರು ಮತ್ತು ನನ್ನ ಡೈರಿ ಎಲ್ಲ ಆಚೆ ತೆಗೆದಿಟ್ಕೊಂಡು ಅದಾದಮೇಲೆ ಒಂದು ಸೆಟಪ್ ಮಾಡ್ತೀನಿ. ಸೊ ದಿಸ್ ಇಸ್ ಮೈ ಡೈಲಿ ರುಟೀನ್ ಇನ್ ಆಫೀಸ್. ಸೊ ಇವಾಗ ಲ್ಯಾಪ್ಟಾಪ್ ತೆಗ್ದಿದ್ದೀನಿ ಗಾಯ್ಸ್. ಸೊ ಇವಾಗ ಡೈರಿ ಮತ್ತು ಪೆನ್ ತೆಗಿಬೇಕು. ಸೊ ಡೈಲಿ ಬಂದು ಕೂತು ಎಲ್ಲರಿಗಿನ್ನೂ ಮುಂಚೆ ಬರ್ತೀನಿ ನಾನು ಯಾವಾಗಲೂ. ಸೊ ಇವಾಗ ಡೈರಿ ಎಲ್ಲ ತೆಗ್ದಿದ್ದೀನಿ. ಪೆನ್ಗೋಸ್ಕರ ಹುಡುಕ್ದೆ ಸಿಗ್ತಾನೆ ಇರಲಿಲ್ಲ. ತುಂಬ ಸಾಕಾಯ್ತು. ಅದಾದ್ಮೇಲೆ ಆಫೀಸ್ನಾಗ ಇವತ್ತು ಕ್ಲೈಂಟ್ಸ್ ಬಂದಿರಂತ ಮಸಾಲೆ ದೋಸೆ ತರಿಸಿದ್ರು ಗೈಸ್. ಸೊ ನಾನು ಮತ್ತು ನನ್ನ ಕೊಲಿಗೂ ಫುಲ್ ಮಸಾಲೆ ದೋಸೆ ಎಂಜಾಯ್ ಮಾಡ್ಕೊಂಡು ತಿಂದ್ವಿ. ಮಸ್ತ್ ಇತ್ತು ಗೈಸ್. ನಾವು ವರ್ಕ್ ಮುಗಿಸ್ಕೊಂಡು ಮನೆಗೆ ಹೋಗ್ಲಕತ್ತೀನಿ. ಸೊ ಬಾಯ್. ಡ್ರೆಸ್ ಚೇಂಜ್ ಮಾಡಿಕೊಂಡು ಮತ್ತೆ ನಾವು ನಮ್ಮ ಮೂಡ್ನಾಗ ಬರಾವಿ. ಸೊ ಇವಾಗ ಆಲ್ರೆಡಿ ಟಯರ್ಡ್ ಆಗಿನಿ. ಸೊ ಡ್ರೆಸ್ ಎಲ್ಲ ಚೇಂಜ್ ಮಾಡಿಕೊಂಡು ಫ್ರೆಶ್ ಅಪ್ ಆಗಿ ಮತ್ತೆ ನನ್ನ ವರ್ಕ್ನ ಮಾಡಬೇಕು. ಸೊ ಇಲ್ಲಿವರೆಗೂ ಯಾರ್ಯಾರು ನನ್ನ ವಿಡಿಯೋನ ನೋಡಿದ್ರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಮತ್ತೆ ಮುಂದಿನ ವಿಡಿಯೋನಲ್ಲಿ ಸಿಗೋಣ ಗೈಸ್. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ಅಷ್ಟೇ. ಥ್ಯಾಂಕ್ ಯು ದೋಸ್ತ.